ಕುಲತ್ರಯ ಸಮುದ್ಧರ್ತ ವರದೋಸ್ತು ನಿರಂತರಂ. ಮಹಾವಿಷ್ಣವೇ ನಮಃ. ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ಇವತ್ತಿನ ಈ ದಿವಸದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವನ ಮಹೋತ್ಸವ ಎನ್ನುವಂಥದ್ದು ಕೇವಲ ಕೊಡಂಗಳ ದೇವಸ್ಥಾನದಲ್ಲಿ ಮಾತ್ರ ಸೀಮಿತ ಅಲ್ಲ. ಅದು ಕೊಡಂಗಳ ಗ್ರಾಮದ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ವನ ಮಹೋತ್ಸವ ಆಗಬೇಕು. ನಾವು ಈ ವನ ಮಹೋತ್ಸವ ಕಾರ್ಯಕ್ರಮದ ಸಾರ್ಥಕ್ಯ ಏನು ಅಂತ ಕೇಳಿ ತಿಳಿಲಿಕ್ಕಿದ್ದೇವೆ. ಅದರ ಮೊದಲು ಸಭೆಯ ಆರಂಭದ ಪ್ರಧಾನ ಘಟ್ಟ ಪ್ರಾರ್ಥನೆ. ಹರಿ ಓಂ ಓಂ ಸನ್ನೋ ದೇವೀರವಿಷ್ಟಾಯ ಭವಂತು ಭೀತಯೇ ಸಂಯೋರವಿಶ್ರಾವಂತು ನಃ. ಸಭೆಯಲ್ಲಿ ಆಸೀನರಾದಂತಹ ಗಣ್ಯರಿಗೆ, ಅತಿಥಿಗಳಿಗೆ, ಹಾಗೆಯೇ ಸಭಿಕರಿಗೆಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡುವಂತಹದ್ದು ಸಭೆಯ ಧರ್ಮ. ಸ್ವಾಗತ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಸುಜಯ ಮಂಜಿತ್ತಾಯಿಯವರು. ಮುಖೋ ಸುಂದರತರು ಸುನಾಸೋ ಸುಖಚಿತ್ತನು ಸುರಾರಾಧಿತ ಪಾದಾಬ್ಜೋ ರಮಾನಾರಾಯಣಮಸ್ತು ನಃ. ಶ್ರೀ ಮಹಾವಿಷ್ಣವೇ ನಮಃ. ಕ್ಷೇತ್ರಸ್ವಾಮಿಯಾದಂತಹ ಪುಲಿಂದಮುನಿ ಕರಾರ್ಚಿತ ಕೊಡಂಗಳ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಸ್ಯಗಳನ್ನು ಉಳಿಸುವುದು ಬೆಳೆಸುವುದು ಎರಡೂ ಕೂಡ ಅದು ಒಂದು ಭಗವಂತನಿಗೆ ಪ್ರಿಯವಾದಂತಹ ಕರ್ಮ. ಯಾವುದು ಭಗವಂತನಿಗೆ ಪ್ರಿಯವೋ ಅದು ಧರ್ಮ, ಅದೇ ಧರ್ಮ. ಹಾಗಾಗಿ ಈ ನಾವು ಇವತ್ತು ಏನು ಹಮ್ಮಿಕೊಂಡಿರ್ತಕ್ಕಂತಹ ವನ ಮಹೋತ್ಸವ ಇದೆ, ಇದು ಒಂದು ಭಗವಂತನಿಗೆ ಪ್ರೀತಿಯಾಗುವಂತಹ ಒಂದು ಧಾರ್ಮಿಕ ಆಚರಣೆಯೇ ಆಗಿದೆ. ಹಾಗಾಗಿ ಇಂತಹ ಒಂದು ಈ ವನ ಮಹೋತ್ಸವದ ಸಭೆಗೆ ಬಂದು ಇನ್ನಷ್ಟು ಆ ಮಹೋತ್ಸವವನ್ನು ಚೆಂದಗಾಣಿಸಲಿಕ್ಕೆ ಬಂದಿರತಕ್ಕಂತಹ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಧಾರ್ಮಿಕ ಮಾರ್ಗದರ್ಶರು ಹಾಗೂ ನಾಗಪಾತ್ರಿಗಳಾದಂತಹ ಸಗ್ರಿ ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಸ್ವಾಮಿಗಳು ಇವರಿಗೆ ದೇವಸ್ಥಾನದ ವತಿಯಿಂದ ಹಾಗೂ ಕೊಡಂಗಲ ಜೀರ್ಣೋದ್ಧಾರ ಸಮಿತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೆ. ವನ ಮಹೋತ್ಸವವು ಭಗವಂತನ ಚಿಂತನೆಯೊಂದಿಗೆ ಮಾಡಲಿಕ್ಕೆ ಅದರ ಬಗ್ಗೆ ಎರಡು ವಿಚಾರಗಳನ್ನು ನಮಗೆ ಶಾಸ್ತ್ರದ ರೀತಿಯಲ್ಲಿ ತಿಳಿಸಲು ಬಂದಿರತಕ್ಕಂತಹ ಶ್ರೀಮನ್ ಮಧ್ವ ಸಿದ್ಧಾಂತ ಪ್ರಬೋಧಿನಿ ಸ್ನಾತಕ ಸ್ನಾತಕೋತ್ತರ ಸಂಸ್ಕೃತ ಮಹಾಪಾಠಶಾಲಾ ಇದರ ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಶ್ರೀ ಅಮೃತೇಶ್ ಆಚಾರ್ಯ ಇವರಿಗೂ ಈ ಸಭೆಗೆ ದೇವಸ್ಥಾನ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ದೇವಸ್ಥಾನದ ವಾರ್ಷಿಕ ವಿಧಿವಿಧಾನಗಳನ್ನು
ಉತ್ತಮವಾಗಿ ನಮಗೆ ಮಾರ್ಗದರ್ಶಕರಾಗಿ, ಅದೇ ರೀತಿಯಾಗಿ ಜೀರ್ಣೋದ್ಧಾರದ ವಿಷಯದಲ್ಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮನ್ನು ಮುನ್ನಡೆಸುತ್ತಿರುವಂತಹ ಕ್ಷೇತ್ರದ ತಂತ್ರಿಗಳಾದಂತಹ ವಿದ್ವಾನ್ ಹೆರ್ಗ ಶ್ರೀ ಜಯರಾಮ ತಂತ್ರಿಗಳು ಇವರಿಗೂ ದೇವಸ್ಥಾನ ಹಾಗೂ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನು ದೇವಸ್ಥಾನದ ಮುಕ್ತೇಶ್ವರರು ಆಗಿರುವಂತಹ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ಮುರಳೀಧರ ಭಟ್ ಉಡುಪಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆದಂತಹ ದೇವಸ್ಥಾನದ ಮತ್ತೊಬ್ಬ ಮುಕ್ತೇಶ್ವರರು ಆಗಿರ್ತಕ್ಕಂತಹ ಕಲ್ಮಂಜೆ ಗಣೇಶ್ ಆಚಾರ್ಯ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇನ್ನು ಅರಣ್ಯ ಇಲಾಖೆ ಉಡುಪಿ ಇದರ ಅಧಿಕಾರಿಗಳು ಆಗಿರ್ತಕ್ಕಂತಹ ಸುರೇಶ್ ಗಾಣಿಕ ಇವರಿಗೂ ಹಾಗೂ ಅವರೊಂದಿಗೆ ಬಂದಿರತಕ್ಕಂತಹ ಮಂಜನ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವನ ಮಹೋತ್ಸವದ ವ್ಯವಸ್ಥಾಪಕರುಗಳಾದಂತಹ NCEO ಶಶಿಧರ್ ಶೆಟ್ಟಿ ಹಾಗೂ ಪ್ರಕಾಶ್ ಭಟ್ ಕಾರಣಾಂತರಗಳಿಂದ ಈಗ ಬಂದಿಲ್ಲ. ಅವರನ್ನು ಸ್ಮರಿಸಿಕೊಂಡು ಈ ವನ ಮಹೋತ್ಸವದ ಸಹಾಯಕರು ಆಗಿರ್ತಕ್ಕಂತಹ ವಿಠಲ ಸೇರಿಗಾರ್, ಮಂಜುನಾಥ ಸೇರಿಗಾರ್, ಶಂಕರ ಸೇರಿಗಾರ್ ಹಾಗೂ ಲಕ್ಷ್ಮೀಕಾಂತ್ ಭಟ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆ ದೇವಸ್ಥಾನದ ಅರ್ಚಕರಿಂದ ಚಾಕರಿ ವರ್ಗ ಹಾಗೂ ಸಮಸ್ತ ಭಕ್ತರಿಗೆ, ಊರ ಪರುವರ ಭಕ್ತರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಪ್ರೀತೋಸ್ತು ಕೃಷ್ಣ ಪ್ರಭು ಕ್ಷೇತ್ರದ ಮಹಾವಿಷ್ಣುದೇವರನ್ನು ಪ್ರಾರ್ಥಿಸಿ ಸಭೆಯಲ್ಲಿ ಆಸೀನರಾದ ಗಣ್ಯರನ್ನೆಲ್ಲ ವಂದಿಸಿ ಸಭೆಯ ಮುಮ್ಮುಖದಲ್ಲಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ಪ್ರಕೃತಿ ಪ್ರಿಯರೇ, ಈ ನಮ್ಮ ವೇದ ಸಾಹಿತ್ಯ ಅಥವಾ ನಮ್ಮ ಸನಾತನ ಧರ್ಮ ಅಂತ ಹೇಳುವಂಥದ್ದು ವೇದ ಕಾಲದಿಂದಲೂ ನಾವು ನೋಡ್ತಾ ಬಂದಾಗ ಪ್ರಕೃತಿಯೊಟ್ಟಿಗೆ ಬೆಳೆದದ್ದಂತೂ ಅರ್ಥ ಅಂತ ಹೇಳಿದರೆ ಎಲ್ಲ ರೀತಿಯ ನಮ್ಮ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಮೂಲವಾಗಿರುವಂಥ ಆ ಭಗವಂತನನ್ನು ಒಲಿಸಿಕೊಳ್ಳುವಂಥ ಎಲ್ಲ ರೀತಿಯ ಒಂದು ಅದಕ್ಕೆ ಒಂದು ಪರಿಸರ ಅಂತಿದ್ದರೆ ಅದು ಪ್ರಕೃತಿಯಿಂದಲೇ ಹುಟ್ಟುಕೊಂಡದ್ದು ಅಂತ ನಾವು ನೋಡ್ಬೋದು. ಯಾಕಂತ ಕೇಳಿದರೆ ಹಿಂದಿನ ಋಷಿಮುನಿಗಳೆಲ್ಲ ತಪಸ್ಸನ್ನು ಮಾಡಿರುವಂಥದ್ದು ಪ್ರಕೃತಿಯಲ್ಲಿ, ಅಂದರೆ ವನದಲ್ಲಿ, ಅದೇ ರೀತಿಯಲ್ಲಿ ಪುಷ್ಕಳವಾದ ನೀರಿನ ಸನ್ನಿಧಾನದಲ್ಲಿ. ಹಾಗಾಗಿ ಎಲ್ಲ ಋಷಿಗಳು ಅದೇ ಜಾಗವನ್ನು ಆರಿಸಿಕೊಂಡು ತಪಸ್ಸು ಮಾಡಬೇಕು ಅಂಥೇಳಿ ಆದರೆ ಆ ಒಂದು ಸ್ಥಳ ಅಂತ ಹೇಳುವಂಥದ್ದು ವಿಶೇಷವಾಗಿ ಮನಸ್ಸನ್ನು ಒಂದು ವಿಷಯದಲ್ಲಿ ಕೇಂದ್ರೀಕರಿಸಲಿಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಒಂದು ಅನುಕೂಲತೆ ಆ ಜಾಗದಲ್ಲಿ ಇರುವಂಥದ್ದು ಅಂತ ನಾವು ಕಾಣ್ಬೋದು. ಹಾಗಾಗಿ ಅಂಥ ಒಂದು ಪ್ರಕೃತಿ ಅಂತ ಹೇಳುವಂಥದ್ದು ಅದು ಸನ್ನಿಧಾನದ ಪೂರ್ತಿಗೆ ಕಾರಣ ಆಗ್ತದೆ ಅಂತ ಅರ್ಥ. ಅಂತ ಹೇಳಿದರೆ ಭಗವಂತನಿಗೆ ಲಕ್ಷ್ಮೀನಾರಾಯಣ ಅಂತ ಹೇಳುವಂಥದ್ದು ಹೆಸರಿದ್ದರೆ ಲಕ್ಷ್ಮಿ ಅಂತ ಹೇಳುವುದು ಪ್ರಕೃತಿ ಅಂತ ಅರ್ಥ. ಹಾಗಾಗಿ ಆ ಪ್ರಕೃತಿ ಪೂರ್ಣವಾಗಿದ್ದರೆ ಅಲ್ಲಿರುವಂಥ ಭಗವಂತನ ಸಾನ್ನಿಧ್ಯ ಪೂರ್ಣ ಅಂತ ಅರ್ಥ. ಹಾಗಾಗಿ ಅಂಥ ಒಂದು ರೀತಿಯ ಆ ಪ್ರಕೃತಿಯಲ್ಲಿ ಭಗವಂತನನ್ನು ಕಾಣುವಂಥದ್ದು ನಮ್ಮದೆಲ್ಲ ಧರ್ಮ. ಯಾಕಂತ ಕೇಳಿದರೆ ನಮ್ಮ ಜೀವನ ಅಂತ ಹೇಳುವಂಥದ್ದು ಅದು ಒಳ್ಳೆಯ ಜೀವನ ಆಗಬೇಕು ಅಂತ ಆದರೆ, ಒಳ್ಳೆಯ ಆರೋಗ್ಯಪೂರ್ಣವಾಗಿರಬೇಕು ಅಂತ ಹೇಳಿ ಆದರೆ ಆ ಪ್ರಕೃತಿ ಅಂತ ಹೇಳುವಂಥದ್ದು ಬಹಳಷ್ಟು ಮುಖ್ಯ ಅಂತ ಅರ್ಥ. ನಮ್ಮ ಒಂದು ಪ್ರಕೃತಿಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮದೆಲ್ಲದು ಕರ್ತವ್ಯ, ನಮ್ಮದೆಲ್ಲದು ಧರ್ಮ ಅಂತ ಅರ್ಥ. ಆ ಹಿನ್ನೆಲೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯವರು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಇವತ್ತು ವನ ಮಹೋತ್ಸವನ ಆಚರಣೆಯನ್ನು ಮಾಡಿರುವಂಥದ್ದು ನಿಜವಾಗಿಯೂ ಶ್ಲಾಘನೀಯ ಅಂತ. ಯಾಕಂತ ಕೇಳಿದರೆ ಯಾವುದೇ ದೇವಸ್ಥಾನದಲ್ಲಿಯೂ ಈ ಒಂದು ರೀತಿಯಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿಯವರು ಹೆಜ್ಜೆ ಇಟ್ಟನ್ನು ನಾವು ಕಾಣೋದಿಲ್ಲ. ಅದು ಪ್ರಪ್ರಥಮವಾಗಿ ನಮಗೆ ತಿಳಿದಂತೆ ಕೊಡಂಗಳ ವಿಷ್ಣುಮೂರ್ತಿ ದೇವಸ್ಥಾನದ ಒಂದು ಸಮಿತಿಯವರು ಅಂತ ಹೇಳುವಂಥದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕಂತ ಕೇಳಿದರೆ ದೇವಸ್ಥಾನ ಆಗಬೇಕು, ಜೀರ್ಣೋದ್ಧಾರ ಅಂತೇಳಿ ಜೀರ್ಣವಾದ ಉದ್ಧಾರ ಮಾಡುವಂಥದ್ದು ಅರ್ಥ. ಹಾಗಂತ ಹೇಳಿ ಮತ್ತೊಂದು ವಸ್ತು ನಷ್ಟ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತ. ಯಾಕಂತ ಕೇಳಿದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಿಕ್ಕೆ ನೂರಾರು ಮರಗಳ ಅವಶ್ಯಕತೆ ಇಲ್ಲಿ ಉಂಟು. ಹಾಗಾಗಿ ಅಷ್ಟು ಮರಗಳು ಎಲ್ಲಿಂದಲೇ ಈ ಜಾಗಕ್ಕೆ ಬಂದರೂ ಸಮೇತ ಅದು ಪ್ರಕೃತಿಗೆ ನಷ್ಟ ಆಯಿತು ಅಂತ ಅರ್ಥ. ಹಾಗಾಗಿ ಅಂತಹ ಒಂದು ನಷ್ಟವನ್ನು ಪೂರ್ತಿ ಮಾಡಿ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂಥದ್ದು ಆ ಜೀರ್ಣೋದ್ಧಾರ ಪದಕ್ಕೆ ಇರುವಂಥ ಸಾರ್ಥಕ ಅಂತ. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಯಥಾಶಕ್ತಿಯಾಗಿ ಪ್ರಾರಂಭ ಮಾಡಿದಷ್ಟೇ ಒಂದು ಕೆಲವು ಗಿಡಗಳನ್ನು ನೆಟ್ಟು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇನ್ನು ಕೆಲವು ವರ್ಷಗಳಲ್ಲಿ, ಸುಮಾರು 5 ವರ್ಷಗಳಲ್ಲಾದರೂ ಸಮೇತ ಎಲ್ಲರೂ ಈ ಊರಿನವರು ಸೇರಿಕೊಂಡು ಕನಿಷ್ಠ ಪಕ್ಷ 1,000 ಗಿಡಗಳನ್ನು ನಟ್ಟು ಬೆಳೆಸುವಂಥ ಜವಾಬ್ದಾರಿಯನ್ನು ನಾವು ಹೊಂದುವ. ಯಾಕಂತ ಕೇಳಿದರೆ ದೇವಸ್ಥಾನದಲ್ಲಿ ಯಾವುದೇ ವ್ಯಕ್ತಿಗಳು ಈ ಜಾಗಕ್ಕೆ ಬರುವುದು ಯಾಕಂತ ಕೇಳಿದರೆ ದೇವರನ್ನು ಕಾಣುವುದರ ಒಂದಿಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ. ಹಾಗಾಗಿ ನೆಮ್ಮದಿ ಸಿಗಬೇಕು ಅಂತೇಳಿ ಆದರೆ ಭಗವಂತನ ಒಂದು ಅಸ್ತಿತ್ವ ಮುಖ್ಯವೇ, ಅದರೊಟ್ಟಿಗೆ ಪೂರಕವಾಗಿರುವ ಒಂದು ಪ್ರಕೃತಿ ಅಂತ. ಹಾಗಾಗಿ ಅಂಥ ಒಂದು ಪ್ರಕೃತಿಯಲ್ಲಿ ಆ ಭಗವಂತನನ್ನು ಕಾಣುವಂಥ ವಿಶೇಷವಾದ ಒಂದು ಕೆಲಸವನ್ನು ನಾವಿವತ್ತು ಪ್ರಾರಂಭ ಮಾಡಿದ್ದೇವೆ. ಸುಭದ್ಮ ಅಂತ ಹೇಳುವಂಥ ಒಂದು ವಿಶೇಷವಾದ ಲಕ್ಷಣಗಳಲ್ಲಿ 90% ಈ ದೇವಸ್ಥಾನದ ವಾತಾವರಣದಲ್ಲಿ ಉಂಟು ಅಂತ ಅರ್ಥ.
ಉತ್ತರ ಭಾಗದಲ್ಲಿ ತಗ್ಗು, ಹಾಗೆ ಅದೇ ರೀತಿಯಲ್ಲಿ ತಗ್ಗು, ಪೂರ್ವ ಭಾಗದಲ್ಲಿ ತಗ್ಗು, ತುಂಬ ಗಿಡಗಳಿರುವಂಥದ್ದು, ಹಾಗೆ ಪುಷ್ಕಲವಾಗಿ ಹರಿಯುವಂಥ ನೀರು, ಇದೆಲ್ಲ ಸುಪದ್ಮ ಅಂತ ಹೇಳುವಂತಹ ಭೂಮಿಯ ಲಕ್ಷಣಗಳು ಉಂಟಲ್ಲ. ಹಾಗಾಗಿ ಇಲ್ಲಿ ಮಹರ್ಷಿ ಪುಲಿಂದ ಮಹರ್ಷಿಗಳು ಈ ಜಾಗದಲ್ಲಿ ತಪಸ್ಸು ಮಾಡಬೇಕು ಅಂತ ಹೇಳಿ, ಆದರೆ ಈ ಪ್ರಕೃತಿಯೇ ಅವರಿಗೆ ಆ ರೀತಿಯ ಒಂದು ಪ್ರೇರಣೆ ಆಯಿತು ಅಂತ. ಹಾಗಾಗಿ ಅಂಥ ಒಂದು ಪ್ರಕೃತಿಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮದೆಲ್ಲ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ವನ ಮಹೋತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು, ಏನೋ ಒಂದು ಸಂದರ್ಭದಲ್ಲಿ ನಮಗೆ ಮರ ಬೇಕು ಅಂತೇಳಿ ಹಾಗೆ ಆದಾಗ ಈ ಭೂಮಿದ್ದೇ ಮರ ಸಿಗುವಂಥ ರೀತಿಯಲ್ಲಿ ನಾವು ಇವತ್ತು ಪ್ರಯತ್ನ ಪಡಬೇಕು. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ನಮ್ಮ ನೆನೆಸ್ಕೊಳ್ತಾರೆ. ಇವತ್ತು ನಾವು ದೇವಸ್ಥಾನಕ್ಕೆ ಬೇಕಾದ ಮರವನ್ನು ಹಿಂದಿನವರು ನಟ್ಟಿದ್ದಾರೆ ಅಂತ ಹೇಳುವಂಥ ಒಂದು ನೆನೆಸ್ಕೊಳ್ಳುವಂಥ ಕೆಲಸ ನಾವು ಇವತ್ತು ಮಾಡಿದರೆ ಮಾತ್ರ ಸಾಧ್ಯ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸೇರಿ ಒಂದು 5 ವರ್ಷದೊಳಗೆ 1,000ದಷ್ಟು ಒಳ್ಳೆಯ ವೃಕ್ಷಗಳನ್ನು ಈ ಒಂದು ದೇವಸ್ಥಾನದ ಪರಿಸರದಲ್ಲಿ ನಟ್ಟು ಬೆಳೆಸುವಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸ್ವಾಗತ ಭಾಷಣವನ್ನು ಮಾಡಿದಂತಹ ಕ್ಷೇತ್ರದ ತಂತ್ರಿಗಳಾದ ಜಯರಾಮ ತಂತ್ರಿಗಳಿಗೆ ವಂದನೆಗಳು. ಒಳ್ಳೆಯ ವಾಗ್ಮಿಗಳಾದ ಅಧ್ಯಾಪನ ಮಾಡಿರುವಂತಹ ಸಂಸ್ಕೃತ ಕಾಲೇಜಿನ ಅಧ್ಯಾಪಕರಾದಂತಹ ಅಮೃತೇಶಾಚಾರ್ ಇವರು ವನ ಮಹೋತ್ಸವದ ಸಾರ್ಥಕ್ಯವನ್ನು ನಮ್ಮೆಲ್ಲರಿಗೂ ತಿಳಿಸಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ಸಕಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರ ಸ್ವಾಮಿಗೆ ವಂದಿಸಿ, ವೇದಿಕೆಯಲ್ಲಿರುವ ಎಲ್ಲರನ್ನೂ ಕೂಡ ನಮಿಸಿ, ತಮಗೆಲ್ಲ ನಮನಗಳನ್ನು ಅರ್ಪಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದೇವರ ಸನ್ನಿಧಾನದಲ್ಲಿ ಸಾಮಗರಿದ್ದಾರೆ, ತಂತ್ರಿಗಳಿದ್ದಾರೆ, ಅವರ ಜೊತೆಯಲ್ಲಿ ಧಾರ್ಮಿಕ ನೆಲೆಯಲ್ಲಿ ಭಾಗವಹಿಸುವುದು, ಅಧಿಕಾರಿಗಳಿದ್ದಾರೆ, ಅವರ ಜೊತೆಯಲ್ಲಿ ಭಾಗವಹಿಸುವುದು, 2 ನೆಲೆಯ ಭಾಗವಹಿಸುವಿಕೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಅದಕ್ಕಾಗಿ ಆಯೋಜಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಪ್ರಕೃತ ವಿಷಯಕ್ಕೆ ಸಂಬಂಧಪಟ್ಟಂತೆ 1-2 ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ. ತಂತ್ರಿಗಳು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು, ಈ ಗಿಡಗಳನ್ನು ನಡುವ, ಬೆಳೆಸುವ, ಕಾಡನ್ನು ಉಳಿಸುವ ಔಚಿತ್ಯದ ಬಗ್ಗೆ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದರು. ವಾರಾಹ ಪುರಾಣದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಸೇರಿ ಕೊಡುವ ಒಂದು ನಿರ್ಣಯದ ಮಾತು. ಜಗನ್ಮಾತೆಯಾದಂತಹ ಲಕ್ಷ್ಮಿಯ ಆರಾಧನೆ, ಅವಳ ಸಂತೃಪ್ತಿ, ಇದೆರಡನ್ನು ನಾವು ಮಾಡಿದೆವು ಅಂತಾದರೆ ಏನು ಫಲ ಅಂತ ಹೇಳುವಾಗ ಒಂದು ಮಾತು ಬರ್ತದೆ, ಯಾವದ್ ಭೂಮಂಡಲಂ ಧತ್ತೆ ಸಶೈಲವನ ಕಾನನಂ ತಾವತ್ ತಿಷ್ಠತಿ ಮೇದಿನ್ಯಾಂ ಸಂತತಿ ಪುತ್ರ ಪೌತ್ರಿಕಿ ಅಂತ. ದೇವಿಯ ಅನುಗ್ರಹ ಆದರೆ ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಪರ್ವತಗಳು, ಕಾಡು, ಈ ಸಸ್ಯ ಸಂಪತ್ತು ಇದು ಉಳಿದಿರ್ತದೋ ಅಲ್ಲಿಯವರೆಗೆ ದೇವಿಯ ಆರಾಧಕರ ಸಂತತಿ ಎನ್ನುವುದು ಬೆಳೀತಾ ಇರುತ್ತದೆ, ಉಳಿದಿರ್ತದೆ ಅಂತ ಈ ಮಾತಿನ ಅರ್ಥ. ಪ್ರಕೃತಿಗೂ ಇರುವ ಸಂಬಂಧವನ್ನು ಹೇಳುತ್ತದೆ, ಪ್ರಕೃತಿಗೂ ನಮಗೂ ಇರುವ ಸಂಬಂಧವನ್ನು ಹೇಳುತ್ತದೆ, ದೇವರ ಅನುಗ್ರಹಕ್ಕೆ ನಾವು ಮಾಡಬೇಕಾದ ಕೆಲಸವನ್ನು ಹೇಳುತ್ತದೆ. ಇದೊಂದು ಶ್ಲೋಕವನ್ನು ನಾವು ಎಷ್ಟೂ ವಿಮರ್ಶಿಸಬಹುದು. ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ಪರ್ವತಗಳು ಹೀಗೆ ಇರುತ್ತವೋ, ಕಾಡು ಹೀಗೆ ಇರ್ತದೋ, ಅಲ್ಲಿಯವರೆಗೆ ನಮ್ಮ ಸಂತತಿ ಉಳಿತದೆ. ಅಂದರೆ ಈ ಭೂಮಿಯ ಮೇಲೆ ಮನುಷ್ಯ ಸಂತತಿ ಉಳಿಬೇಕಾದ್ರೆ ಅನಿವಾರ್ಯವಾಗಿ ಇರಬೇಕಾದ 2 ಪದಾರ್ಥ, ಅಂದರೆ ಒಂದು ಪರ್ವತ, ಮತ್ತೊಂದು ಕಾಡು. ಪರ್ವತ ಇದೆ ಅಂತಾದರೆ ನದಿಗಳೆಲ್ಲ ತುಂಬಿ ಹರಿತವೆ. ನೀರಿಗೆ ಮೂಲವೇ ಪರ್ವತ, ಆದ್ದರಿಂದ ನೀರೂ ಸಿಕ್ಕಿತು ಅಂತ ಅರ್ಥ. ಶ್ಲೋಕದಲ್ಲಿ 2 ಅಂಶ ಹೇಳಿತ್ತು, ಅದು 2 ಇದ್ದರೆ ನೀರಿಗೆ ಕೊರತೆ ಇಲ್ಲ, ಆದ್ದರಿಂದ ನೀರು ಕೂಡ ಅದರೊಟ್ಟಿಗೆ ಬಂದು ಸೇರಿತು. ನಮ್ಮ ಜೀವನಕ್ಕೆ ಅಗತ್ಯ ಬೇಕಾದಂತಹ ಯಾವ ಅಂಶಗಳಿದೆ ಅದೆಲ್ಲ ಇಲ್ಲಿ ಸಿಕ್ಕಿತು ಅಂತ ಅರ್ಥ. ಪರ್ವತವೇ ಇಲ್ಲದಿದ್ದರೆ, ಕಾಡು ಇಲ್ಲದಿದ್ದರೆ ನಮ್ಮ ಸಂತತಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ದೇವರು ಅಂತಹ ಸಂದರ್ಭದಲ್ಲಿಯೂ ನಮಗೆ ಅನುಗ್ರಹ ಮಾಡುವುದಿಲ್ಲವೇ ಕೇಳಿದರೆ, ಪ್ರಾಯ ದೇವಿ ಆ ಸಂದರ್ಭದಲ್ಲಿ ನಮಗೆ ಅನುಗ್ರಹ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಇವರ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ, ನಾನು ಅಭಿಮಾನಿಯಾಗಿರುವ ಈ ಪರ್ವತವನ್ನು, ಕಾಡನ್ನು ಇವರು ಉಳಿಸುವುದಿಲ್ಲ ಅಂತಾದರೆ ಇವರನ್ನು ಅನುಗ್ರಹ ನಾನು ಯಾಕೆ ಮಾಡಬೇಕು ಅಂತ ದೇವಿಯೂ ಆಲೋಚನೆ ಮಾಡ್ತಾಳೆ ಅಂತ ಅರ್ಥ. ಹಾಗಾಗಿ ದೇವರ ಅನುಗ್ರಹ ಆಗಬೇಕು ಅಂತಾದರೆ ನಾವು ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡುವುದು ಒಂದೇ ದಾರಿ ಅಂತ ನಾವು ಎಣಿಸಿಕೊಂಡಿದ್ದರೆ ಅದು ಖಂಡಿತ ತಪ್ಪು. ಶಾಸ್ತ್ರದಲ್ಲಿ ತುಂಬ ದಾರಿಗಳನ್ನು ಹೇಳಿದ್ದಾರೆ ದೇವತಾನುಗ್ರಹಕ್ಕೆ.
ಆ ಎಲ್ಲ ದಾರಿಗಳ ಮಧ್ಯದಲ್ಲಿ ಕಾಡನ್ನು ಉಳಿಸುವುದು, ಪರ್ವತವನ್ನು ಉಳಿಸುವುದು, ಇದು ಅಗತ್ಯ ಕರ್ತವ್ಯ. ಇದು ಇವತ್ತು ಎರಡಕ್ಕೂ ಪೆಟ್ಟು ಬಿದ್ದಿದೆ. ಬೇರೆ ಬೇರೆ ಕಾರಣಗಳಿಂದ ಪರ್ವತಗಳೂ ಪುಡಿಯಾಗುತ್ತಾ ಇವೆ, ಕಾಡೂ ಕೂಡ ಕಣ್ಮರೆಯಾಗುತ್ತಾ ಇದೆ. ಅಂತಹ ಸ್ಥಿತಿ. ನಾವು ಬದುಕೋದಕ್ಕೋಸ್ಕರ ಪ್ರಕೃತಿಯನ್ನು ಆಶ್ರಯಿಸಬೇಕೆನ್ನುವುದು ನಿಜ. ಆದರೆ ತಂತ್ರಿಗಳು ಹೇಳಿದಂತೆ ನಾವು ಅದನ್ನು ಉಪಯೋಗಿಸಿಕೊಂಡಂತೆ ಪುನಃ ಅದರ ಬೆಳವಣಿಗೆಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಕೃಷ್ಣ ಈ ಸಂದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಅವನು ಹುಟ್ಟಿ ಬೆಳೆದ ಜಾಗದಲ್ಲಿ ಸ್ವಲ್ಪ ಸಮಯ ಇದ್ದದ್ದು. ಆಮೇಲೆ ಅವನು ಆ ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಆಲೋಚನೆ ಮಾಡ್ತಾನೆ. ಊರಿನವ್ರು ಕೇಳುವುದಿಲ್ಲ, ನಾವು ಇಲ್ಲೇ ಇದ್ದೇವಲ್ಲ, ಇಲ್ಲೇ ಇರೋಣ ಅಂತ. ಆಗ ತನ್ನ ಬಲದಿಂದ ಕ್ರೂರವಾದ ತೋಳಗಳನ್ನು ಸೃಷ್ಟಿ ಮಾಡಿ ಆ ಊರಿನ ಮೇಲೆ ಆಕ್ರಮಣ ಆಗುವಂತೆ ಮಾಡ್ತಾನೆ. ಇಲ್ಲಿದ್ದರೆ ಈ ತೋಳಗಳಿಂದ ನಮಗೆ ರಕ್ಷಣೆ ಇಲ್ಲ ಅಂತ ಎಣಿಸಿ ಊರಿನವರೆಲ್ಲ ಆ ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಯಾಕೆ ಈ ರೀತಿ ಸ್ಥಳಾಂತರ ಮಾಡಿಸಿದ ಕೃಷ್ಣ ಅಂತ ಕೇಳಿದರೆ, ಒಂದು ಜಾಗದಲ್ಲಿ ನಿರಂತರ ನಾವು ವಾಸ ಮಾಡ್ತಾ ಇದ್ದರೆ ಅಲ್ಲಿಯ ಪ್ರಕೃತಿಯನ್ನು ನಾವು ಹಾಳು ಮಾಡ್ತೇವೆ, ವೃಕ್ಷಗಳು ಕಣ್ಮರೆಯಾಗ್ತವೆ, ಪರ್ವತಕ್ಕೆ ಏಟಾಗ್ತದೆ, ಇದರಿಂದ ತೊಂದರೆ ಆಗ್ತದೆ. ಆದ್ದರಿಂದ ಆ ಜಾಗವನ್ನು ಬಿಟ್ಟು ಇನ್ನೊಂದು ಜಾಗಕ್ಕೆ, ಎಲ್ಲಿ ಈಗಾಗಲೇ ಚೆನ್ನಾಗಿ ಸಸ್ಯ ಸಂಪತ್ತಿದೆಯೋ ಅಲ್ಲಿಗೆ ಹೋಗಿ ನೆಲೆಸಿದರೆ ನಮ್ಮ ಜೀವನವೂ ಸುಕರವಾಯಿತು. ಈ ಜಾಗದಲ್ಲಿ ಜನಜೀವನ ಇಲ್ಲದೇ ಇರೋದ್ರಿಂದ ಪುನಃ 50 ವರ್ಷದಲ್ಲಿ ಇಲ್ಲಿ ಸಸ್ಯಗಳ ಬೆಳವಣಿಗೆ ಆಯಿತು, ಪರ್ವತದಲ್ಲಿ ಸಮೃದ್ಧಿ ಉಂಟಾಯಿತು. ಈ ರೀತಿಯ ಕೆಲಸವನ್ನು ಕೃಷ್ಣ ಮಾಡಿಸ್ತಾನೆ. ಈ ರೀತಿ ನಮ್ಮ ಪೂರ್ವಿಕರ ಒಂದು ಜೀವನ ಪದ್ಧತಿಯನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಈ ಸಸ್ಯಕ್ಕೆ, ಪರ್ವತಕ್ಕೆ ಬೆಲೆ ಕೊಟ್ಟಿದ್ರು ಎನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ನಾವು ಅವಲೋಕನ ಮಾಡುವಾಗ ನಮ್ಮ ಜೀವನದ ಏಳಿಗೆಗೂ ಕೂಡ ಈ ಸಸ್ಯಗಳ ಬೆಳವಣಿಗೆ ಎನ್ನುವುದು, ಅದನ್ನು ಬೆಳೆಸುವಿಕೆ ಎನ್ನುವುದು ಕಾರಣವಾಗ್ತದೆ ಅಂತ ನಿರೂಪಣೆಯನ್ನು ನಾವು ನೋಡ್ತೇವೆ. ಅಶ್ವತ್ಥಮೇಕಂ ಪಿಚುಮಂದಮೇಕಂ ನ್ಯಗ್ರೋಧಮೇಕಂ ದ್ವೇ ದ್ವೇ ತಥಾ ದಾಡಿಮ ಮಾತುಲುಂಗೆ ಪಂಚಾಮ್ರ ರೋಪಿ ನರಕನ್ನ ಯಾತಿ ಅಂತ ಒಂದು ಮಾತು. ಪುರಾಣದಲ್ಲೇ ಬಂದ ಮಾತಿದ್ದು. ಒಬ್ಬ ಜೀವನದಲ್ಲಿ ನರಕಕ್ಕೆ ಹೋಗಬಾರದು ಅಂತ ಆಲೋಚನೆ ಮಾಡಿದರೆ ತನ್ನ ಆಲೋಚನೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಅವನಿಗಿರುವ ಸುಲಭದ ದಾರಿ ಯಾವುದು ಅಂತ ಕೇಳಿದರೆ ಇದು. ಅಶ್ವತ್ಥಮೇಕಂ, ಒಂದು ಅರಳಿಯ ಮರವನ್ನು, ಸಸಿಯನ್ನು ನಟ್ಟು ಬೆಳೆಸಬೇಕು. ಪಿಚುಮಂದ ಮೇಕಂ, ಕಹಿಬೇವಿನ ಮರ ಒಂದು. ನ್ಯಗ್ರೋಧ ಮೇಕಂ, ಒಂದು ಆಲದ ಮರ. ದಶಪುಷ್ಪ ಜಾತೀಹಿ, ಒಳ್ಳೆಯ 10 ವಿಧದ ಹೂವಿನ ಗಿಡಗಳು. ದ್ವೇ ದ್ವೇ ತಥಾ ದಾಡಿಮ ಮಾತುಲುಂಗೆ, 2 ದಾಳಿಂಬೆಯ ಗಿಡ, 2 ಮಾದಲದ ಗಿಡ. ಪಂಚಾಮ್ರ ರೋಪಿ, 5 ಮಾವಿನ ಗಿಡ. ಇದಿಷ್ಟನ್ನು ಒಬ್ಬ ವ್ಯಕ್ತಿ ಜೀವನದಲ್ಲಿ ನೆಟ್ಟು ಬೆಳೆಸಿದರೆ ಅದರಿಂದ ಸಿಗುವ ಪುಣ್ಯದಿಂದಲೇ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಅವನಿಗೆ ನರಕ ಬರುವುದಿಲ್ಲ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ನಮಗೆ ಇದನ್ನು ಅವಶ್ಯವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರಿಗೆ ಸ್ವತಂತ್ರ ನಮಗೆ ಒಂದಷ್ಟು ಜಾಗ ಇದೆ ಅವರಿಗೆ ಖಂಡಿತ ನಮಗೆ ಮಾಡುವುದಕ್ಕೆ ಸಾಧ್ಯ ಇದೆ. ಈ ಸ್ವರ್ಗ ಪ್ರಾಪ್ತಿ, ನರಕದಿಂದ ದೂರವಾಗುವಿಕೆ, ಇದಕ್ಕೆ ಅತ್ಯಂತ ಸುಲಭದ ದಾರಿಗಳನ್ನು ನಮ್ಮ ಪ್ರಾಚೀನರು ತೋರಿಸಿಕೊಟ್ಟಿದ್ದಾರೆ. ಯಜ್ಞ ಯಾಗಗಳೇ ಮಾರ್ಗ ಅಂತಲ್ಲ, ಅದು ಮಾರ್ಗವೇ. ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡಬಹುದಾದ ಕೆಲಸಗಳು ಕೂಡ ಆ ಮಾರ್ಗವನ್ನು ನಮಗೆ ತೋರಿಸಿಕೊಡ್ತವೆ. ಅಂತಹ ಒಂದು ಮಾರ್ಗದರ್ಶನವನ್ನು ನಮ್ಮ ಪೂರ್ವಿಕರು ನಮಗೆ ಮಾಡಿದ್ದಾರೆ. ಇಲ್ಲಿ ಮಾವಿನ ಮರದ ಉಲ್ಲೇಖ ಬಂತು. ಸಾಮಾನ್ಯ ಮಾವಿನ ಮರ ಅಂತಲ್ಲ, ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ ಉಪಲಕ್ಷಣೆಯ ಅಂತ ಒಂದು ವ್ಯವಸ್ಥೆ ಇದೆ. ಎಲ್ಲವನ್ನು ಹೇಳುವುದಿಲ್ಲ, ಆಯಾ ಗುಂಪಿಗೆ ಸೇರಿದ ಒಂದನ್ನು ಹೇಳ್ತಾರೆ. ಆಗ ಅದೇ ರೀತಿ ದುಡಿದದ್ದೆಲ್ಲ ನಾವು ಸೇರಿಸಿಕೊಳ್ಬೇಕು ಅಂತ ಅರ್ಥ. ಹಾಗಾಗಿ ಮಾವಿನ ಮರ ಅಂತ ಹೇಳಿದರೆ ಹಣ್ಣು ಕೊಡುವಂತಹ ಮರಗಳು ಅಂತ ಅರ್ಥ. ಯಾಕೆ ಇಂತಹ ಪುಣ್ಯ ಇದರಿಂದ ಅಂತ ಕೇಳಿದರೆ, ಈ ವೃಕ್ಷಗಳನ್ನು ಬೆಳೆಸಿದ್ರಿಂದ ಒಂದು ಪ್ರಕೃತಿ ಸುಂದರವಾಗಿ ಶಾಂತವಾಗಿರುತ್ತದೆ. ಜೊತೆಗೆ ಈ ಪ್ರಕೃತಿಯನ್ನು ಆಶ್ರಯಿಸಿದ ಮನುಷ್ಯನಿಗಿಂತ ಭಿನ್ನವಾದ ಅದೆಷ್ಟೋ ಜೀವಜಂತುಗಳು ಈ ವೃಕ್ಷವನ್ನು ಆಶ್ರಯಿಸ್ತವೆ, ಹಣ್ಣುಗಳನ್ನು ತಿಂದು ಬದುಕುತ್ತವೆ, ಕೆಲವು ಎಲೆಗಳನ್ನು ತಿಂದು ಬದುಕುವಂತಹ ಪ್ರಾಣಿಗಳು ಕೂಡ ಇವೆ. ಈ ರೀತಿ ಅಸಂಖ್ಯ ಕೋಟಿಯ ಪ್ರಾಣಿ ಸಂಕುಲಕ್ಕೆ ಮರ ಆಶ್ರಯ ಆಗಿದೆ. ಅದರಿಂದ ಅಷ್ಟಕ್ಕೂ ಕೂಡ ನಾವೊಂದು ಮರವನ್ನಟ್ಟು ಬೆಳೆಸಿದೆವು ಅಂದರೆ ಎಷ್ಟೋ ಹಕ್ಕಿಗಳಲ್ಲಿ ವಾಸ ಮಾಡಿದೆವು ಅಂದರೆ ಅಷ್ಟಕ್ಕೆ ಮನೆ ಕಟ್ಟಿಕೊಟ್ಟ ಪುಣ್ಯ ನಮಗೆ ಬಂತು, ಅಷ್ಟಕ್ಕೆ ಆಹಾರ ಕೊಟ್ಟ ಪುಣ್ಯ ನಮಗೆ ಬಂತು. ಈ ರೀತಿ ಆಲೋಚನೆ ಮಾಡಿ ನಾವೆಲ್ಲೋ ಬೆಳೆಸಿದ ಒಂದು ಔಷಧೀಯ ಸಸ್ಯ ಅದೆಷ್ಟೋ ಜನರಿಗೆ ಔಷಧವಾಗಿ ಅವರ ಜೀವನವನ್ನು ಉಳಿಸಿತು, ಎಷ್ಟೋ ಮನೆಯನ್ನು ಉಳಿಸಿತದು, ಬೆಳೆಸಿತು. ಹಾಗಿದ್ರೆ ಪರೋಕ್ಷವಾಗಿ ಅದೆಷ್ಟು ಪುಣ್ಯ ನಮಗೆ ಸಿಕ್ಕಿತು. ಇಂತಹ ಪವಿತ್ರ ಕಾರ್ಯ
ಈ ಗಿಡಗಳನ್ನು ನೆಟ್ಟು ಬೆಳೆಸುವುದರಿಂದ ಆಗ್ತದೆ ಅಂತ ಶಾಸ್ತ್ರ ಹೇಳ್ತಾ ತನ್ನ ಮೂಲಕ ನರಕದಿಂದ ನಾವು ದೂರ ಆಗಬಹುದು, ಸ್ವರ್ಗವನ್ನು ಪಡೆಯಬಹುದು ಅಂತ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಉಂಟು. ಅದಕ್ಕೆ ಈ ವೃಕ್ಷಗಳಿಗೆ ಎಷ್ಟು ದೊಡ್ಡ ಒಂದು ಸ್ಥಾನವನ್ನು ಕಲ್ಪಿಸಿದ್ದಾರೆ ಎನ್ನುವುದಕ್ಕೆ ಇನ್ನೊಂದು ಮಾತು, ಯಥಾ ಸುಪುತ್ರ ಕುಲಮುದ್ಧರೆದ್ದಿ ತಥಾತಿ ಕೃಚ್ಛ್ರಾತ್ ನಿಯಮ ಪ್ರಯತ್ನ. ಒಬ್ಬ ಮನುಷ್ಯ ಕೃಚ್ಛ್ರವೇ ಮೊದಲಾದ ಕಠಿಣವಾದ ವ್ರತಗಳ ಆಚರಣೆಯಿಂದ ಪುಣ್ಯವನ್ನು ಸಂಪಾದಿಸಿ ತನ್ನ ಕುಲವನ್ನು ಹೇಗೆ ಉದ್ಧಾರ ಮಾಡಬಲ್ಲನೋ ಅದೇ ರೀತಿಯಲ್ಲಿ ತಥಾ ಪ್ರವೃಕ್ಷಾ ಫಲಪುಷ್ಪಭೂತಾ ಸ್ವಂ ಸ್ವಾಮಿನಂ ನರಕಾದುದ್ಧರಂತಿ. ಹಾಗೆ ಪ್ರೀತಿಯಿಂದ ಬೆಳೆಸಲ್ಪಟ್ಟಂತಹ ಒಂದು ವೃಕ್ಷ ಅದು ಒಳ್ಳೆಯ ಫಲ ಪುಷ್ಪಗಳನ್ನು ನೀಡಿ ಅನೇಕರಿಗೆ ಅದು ಆಶ್ರಯವನ್ನು ನೀಡಿ ಅನೇಕರ ಹಸಿವನ್ನು ನೀಗಿಸಿದಂತಾದರೆ ಆಗ ಸ್ವಂ ಸ್ವಾಮಿನಂ ನರಕಾದುದ್ಧರಂತಿ. ತಮ್ಮನ್ನು ಬೆಳೆಸಿದಂತಹ ವ್ಯಕ್ತಿ ಯಾರಿದ್ದಾನೋ ಅವನಿಗೆ ನರಕ ಭಯವಿಲ್ಲದಂತೆ ಅದು ಮಾಡ್ತದಂತೆ. ಒಂದು ವೃಕ್ಷ ಮಾಡ್ತದೆ, ಆದ್ರಿಂದ ಒಂದು ಮರ ಒಬ್ಬ ಮಗನಿಗೆ ಸಮಾನ ಅಂತ ಶಾಸ್ತ್ರ ಹೇಳ್ತಾ ಉಂಟು. ಇನ್ನೊಂದು ಮಾತು ಬರ್ತದೆ, ಭೂಮಿದಾನೇನ ಯೇ ಲೋಕಾ ಗೋದಾನೇನ ಚ ಕೀರ್ತಿತಾ ತೇ ಲೋಕಾ ಪ್ರಾಪ್ಯಂತೆ ಪುಂಭಿಃ ಪಾದಪಾನಾಂ ಪ್ರರೋಹಣೆ ಅಂತ. ಭೂಮಿ ದಾನ ಮಾಡಿದರೆ ಏನು ಪುಣ್ಯ ನಮಗೆ ಸಿಗ್ತದೋ, ಗೋದಾನವನ್ನು ಮಾಡಿದರೆ ಯಾವ ಪುಣ್ಯ ಯಾವ ಲೋಕಗಳು ನಮಗೆ ಸಿಗ್ತದೋ ಅಂತಹ ಆ ಎಲ್ಲ ಲೋಕಗಳು ಕೂಡ ಮರಗಳನ್ನು ಬೆಳೆಸುವುದರಿಂದ ಒಬ್ಬ ಮನುಷ್ಯನಿಗೆ ಸಿಗ್ತದೆ. ಒಂದು ಸಂದೇಶಗಳನ್ನು ನಾವು ತಲೆಯಲ್ಲಿ ತುಂಬಿಕೊಳ್ಳಬೇಕು. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ವೃಕ್ಷಗಳನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಬೇಕು. ಆದರೆ ಯಾವ ರೀತಿ ಇದನ್ನು ಮಾಡಬೇಕು ಅಂದರೆ, ಭೂಮಿಯ ಸಾರವನ್ನೇ ಬರಿದು ಮಾಡಬಲ್ಲ ವೃಕ್ಷಗಳನ್ನು ಬೆಳೆದು ಪ್ರಯೋಜನ ಇಲ್ಲ. ಯಾವ ವೃಕ್ಷವನ್ನು ಬೆಳೆದದ್ರಿಂದ ಭೂಮಿಯ ಒಳಗೆ ನೀರು ಹೋಗ್ತದೋ, ಯಾವ ವೃಕ್ಷ ಬೇರಿನ ಮೂಲಕ ಅಡಿಗೆ ಹೋಗಿ ಭೂಮಿಯನ್ನು ಗಟ್ಟಿಯಾಗಿ ಹಿಡಿದು ಇಡುತ್ತದೋ, ಯಾವ ವೃಕ್ಷ ನೀರಿನ ಸೆಲೆಯನ್ನು ಉಳಿಸಿಕೊಡ್ತದೋ, ಮೇಲೆ ಮಾತ್ರ ಪ್ರಯೋಜನ ಅಲ್ಲ ಕೆಳಗೂ ಅಷ್ಟೇ ಪ್ರಯೋಜನ ಉಂಟು, ಅಂತಹ ವೃಕ್ಷಗಳನ್ನು ಬೆಳಿಬೇಕು. ಇವತ್ತು ವನ ಮಹೋತ್ಸವ ನಡೀತದೆ. ನಮ್ಮ ಊರಿಗೆ ಒಗ್ಗದ ಗಿಡಗಳನ್ನು ಬೆಳೆಸುವಂತಹ ಪ್ರಯತ್ನ ನಡೀತಾ ಇದೆ. ಕೆಲವು ಕಡೆಯಲ್ಲಿ ವ್ಯವಸ್ಥಿತವಾಗಿ ನಡೀಬಹುದು. ಒಂದು ಕಾಲದಲ್ಲಿ ಎಲ್ಲಿ ನೋಡಿದ್ರು ಅಕೇಶಿಯ ಬೆಳೆಯುವುದು ಅಂತ, ಅದು ಮಹಾಮಾರಿ. ಅದು ಆ ರೀತಿ ಆಗಬಾರದು. ಸಮಾಜಕ್ಕೂ ಒಳ್ಳೆಯದಾಗಬೇಕು, ಭೂಮಿಯ ಸಂರಕ್ಷಣೆಯೂ ಆಗಬೇಕು, ನಮಗೂ ಅದರಿಂದ ಪುಣ್ಯಫಲ ಸಿಗಬೇಕು. ಅಂತಹ ಒಳ್ಳೆಯ ವೃಕ್ಷಗಳನ್ನು ಬೆಳೆಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಜೀರ್ಣೋದ್ಧಾರದ ದೊಡ್ಡ ಕೆಲಸ ಇಲ್ಲಿ ನಡೀತಾ ಇದೆ. ಅದರ ಅಂಗಭೂತವಾಗಿ ಈ ವೃಕ್ಷಾರೋಪಣ ಕಾರ್ಯಕ್ರಮ ಇವತ್ತು ನಡೆದದ್ದು. ತಂತ್ರಿಗಳು ಹೇಳಿದಂತೆ ನಾವು ಈ ವಾತಾವರಣದಲ್ಲಿ ಎಲ್ಲಿಯೂ ಇಂತಹ ಒಂದು ಕಾರ್ಯಕ್ರಮವನ್ನು ಇವರೆಗೆ ಕೇಳಿದ್ದಿಲ್ಲ. ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ. ಇದು ಮುಂದಾಲೋಚನೆಯೂ ಕೂಡ ಶ್ಲಾಘನೀಯವೇ. ಮುಂದೊಂದು ದಿನ ಅವಶ್ಯವಾಗಿ ಪುನಃ ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗಲೇಬೇಕು, ಅದು ನಿಯಮವೇ ಅದು. ಹಾಗಿರುವಾಗ ಆ ಸಂದರ್ಭದಲ್ಲಿ ನಮಗೇನು ಬೇಕು ಅದನ್ನು ಆಲೋಚನೆ ಮಾಡಿ ಇವತ್ತೇ ಅದಕ್ಕೆ ಉಪಕ್ರಮ ಮಾಡುವಂಥದ್ದು ತುಂಬ ಒಳ್ಳೆಯ ಕೆಲಸ. ಆ ದೃಷ್ಟಿಯಲ್ಲಿ ಈ ಸಮಿತಿ ಮತ್ತು ಊರಿನವರು ತುಂಬ ಶ್ಲಾಘನೀಯರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಜೀರ್ಣೋದ್ಧಾರ ಸಂದರ್ಭದಲ್ಲಿ ವಾಪಿ ಕೂಪ ತಟಾಕಾನಿ ದೇವತಾಯತನಾನಿ ಚ ಪತಿತಾನಿ ಉದ್ಧರೇದ್ಯಸ್ತು ಸಪೂರ್ಥ ಫಲಮಶ್ನುತೆ ಅಂತ ಒಂದು ಮಾತಿದೆ. ಒಂದು ಜರಿದು ಬಿದ್ದ ಬಾವಿ, ಒಳ್ಳೆಯ ನೀರಿನ ಆಶ್ರಯ ಇರುವಂಥದ್ದು, ಆದರೆ ಹಾಳಾಗಿದೆ. ಒಂದು ಕೆರೆ, ಅದು ಹಾಳಾಗಿ ಹೋಗಿದೆ. ಅಥವಾ ನೀರಿಗೆ ಆಶ್ರಯವಾಗಿರುವಂತಹ ಹರಿಯುವಂತಹ ನೀರಿನ ಸೆಲೆ ಇರ್ಬೋದು ಅಂಥದ್ದು. ಹಾಗೆಯೇ ದೇವರ ಆಲಯ, ದೇವಸ್ಥಾನ, ಇದಿಷ್ಟು ಪತಿತವಾದಾಗ, ಜೀರ್ಣವಾದಾಗ ಅದರ ಉದ್ಧಾರವನ್ನು, ಜೀರ್ಣೋದ್ಧಾರವನ್ನು ಯಾರು ಮಾಡ್ತಾನೋ ಅಂಥವನು ಅಶ್ವಮೇಧ ಯಾಗದ ಫಲವನ್ನು ಪಡಿತಾನೆ ಅಂತ ಶಾಸ್ತ್ರ ಹೇಳ್ತದೆ. ದೇವರ ಆಲಯದ ಜೀರ್ಣೋದ್ಧಾರ ಆಗುತ್ತಾ ಉಂಟು. ಹಾಗೆಯೇ ಅದಕ್ಕೆ ಬೇಕಾದಂತಹ ಇಲ್ಲಿ ಹೇಳಿದಾಗೆ ಒಂದು ಹೊಸದಾದ ಬಾವಿಯ ನಿರ್ಮಾಣವೂ ಕೂಡ ಆಗುತ್ತಾ ಉಂಟು. ಇದ್ದದನ್ನು ಹಾಗೆ ಉಳಿಸುವ ಕೆಲಸವೂ ಆಗುತ್ತಾ ಉಂಟು. ಇಲ್ಲಿ ಹೇಳಿದಂತೆ ಅಂತಹ ಶ್ಲಾಘ್ಯ ಕಾರ್ಯಗಳೆಲ್ಲ ಆಗುತ್ತಾ ಉಂಟು. ಅಶ್ವಮೇಧದ ಫಲವನ್ನು ಶಾಸ್ತ್ರ ಹೇಳ್ತದೆ. ಈ ಕಾರ್ಯದಲ್ಲಿ ಭಾಗಿಯಾಗಿ ಪರಿಪೂರ್ಣವಾಗಿ ಯಾರು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ, ಅಥವಾ ತಮ್ಮ ಶಕ್ತಿಗನುಗುಣವಾಗಿ ಯಾರು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ, ಯಾರು ಮುಂದೆ ತೊಡಗಿಸಿಕೊಳ್ಳಿಕ್ಕಿದ್ದಾರೆ, ಅವರೆಲ್ಲರಿಗೂ ಕೂಡ ಆ ವಿಷ್ಣುಮೂರ್ತಿ ದೇವರ ಮಹಾತಾಯಿಯಾದಂತಹ ಲಕ್ಷ್ಮಿಯ ಪೂರ್ಣಾನುಗ್ರಹ ಇರಲಿ ಅಂತ ಹೇಳ್ತಾ, ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಾಗ ಯಾರನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು? ಯಾರೂ ಕೊಡ್ಬೋದು,
ಆದರೆ ಇವತ್ತು ಆಯ್ಕೆ ಮಾಡಿಕೊಂಡದ್ದು ನೀವು ಪೂಜ್ಯರಾದ ಗೋಪಾಲಕೃಷ್ಣ ಸಾಮಗರನ್ನು. ಪ್ರಕೃತಿಯ ಮಧ್ಯದಲ್ಲಿಯೇ ಇರುವ ದೇವತೆಯಾಗಿರುವಂತಹ ನಾಗದೇವರ ವಿಶೇಷ ಆರಾಧನೆಯನ್ನು ಮಾಡುವವರು ಪ್ರಕೃತಿಯ ಆರಾಧಕರು. ಅವರ ಒಂದು ಸಾನ್ನಿಧ್ಯದಲ್ಲಿ ಅವರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಆಗಿದೆ. ಆದ್ದರಿಂದ ಇದು ಕೂಡ ಒಂದು ವಿಶೇಷತೆ ಇದೆ. ಅರಣ್ಯ ಅಧಿಕಾರಿಗಳು ಕೂಡ ಭಾಗ್ಯಗಳಾಗಿದ್ದಾರೆ. ಮುಂದಿನ ದಿನದಲ್ಲಿ ಅವರ ಸಹಾಯವು ಕೂಡ ವಿಶೇಷವಾಗಿ ಇದಕ್ಕೆ ಬೇಕಾಗಬಹುದು. ಹಾಗಾಗಿ ಅವರ ಮಾರ್ಗದರ್ಶನ ಸಹಾಯವೂ ಕೂಡ ಅಗತ್ಯ. ಅವರನ್ನು ಕೂಡ ಬರಮಾಡಿಕೊಂಡಿದ್ದೀರಿ. ಇದು ಕೂಡ ಶ್ಲಾಘನೀಯ ಅಂತ ಹೇಳ್ತಾ ವೇದಿಕೆಯಲ್ಲಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ವಂದಿಸಿ ನನಗೊಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಭಗವಂತನಿಗೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ. ದೇವರಿಗೆ ಪೂಜೆಯನ್ನು ಮಾಡಿ ಅಥವಾ ಯಜ್ಞಯಾಗಾದಿಗಳನ್ನು ಮಾಡುವ ಮುಖಾಂತರವೇ ನಮಗೆ ಸ್ವರ್ಗಪ್ರಾಪ್ತಿ ಮಾತ್ರ ಅಲ್ಲ, ಗಿಡಗಳನ್ನು ನೆಡುವುದರ ಮೂಲಕವಾಗಿಯೂ ಕೂಡ ಸ್ವರ್ಗಪ್ರಾಪ್ತಿ ಎನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಸಿಗುತ್ತದೆ ಎನ್ನುವಂಥದ್ದನ್ನು ಪುರಾಣದ ಹಿನ್ನೆಲೆಯಲ್ಲಿ ನಮಗೆ ಮನಮುಟ್ಟುವಂತೆ ತಮ್ಮ ಮಾತುಗಳಿಂದ ನಮ್ಮ ಮನಸ್ಸಿಗೆ ಬಡಿಸಿದಂತಹ ಸಂಸ್ಕೃತ ಕಾಲೇಜಿನ ಅಧ್ಯಾಪಕರಾದಂತಹ ಡಾಕ್ಟರ್ ಅಮೃತೇಶ್ ಆಚಾರ್ಯ ಇವರಿಗೆ ವಂದನೆಗಳು.